ಅಪಮಾನ ಮಾಡುತ್ತಿರುವ ಅಧಿಕಾರಿಗಳಿಗೆ ರಾಜರಿಗೆ ಅಪಮಾನ ಮಾಡುತ್ತಿರುವ ಅಧಿಕಾರಿಗಳಿಗೆ ರಾಜರಿಗೆ ಅಪಮಾನ ಮಾಡುತ್ತಿರುವ ಅಧಿಕಾರಿಗಳಿಗೆ ರಾಜರಿಗೆ ಅಪಮಾನ ಮಾಡುತ್ತಿರುವ ಅಧಿಕಾರಿಗಳಿಗೆ ಬೇಕು 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 ಮೈಸೂರಿನ ಮಹಾರಾಜರುಗಳಿಗೆ ಮೈಸೂರಿನ ಮೋಸ ಮಾಡುತ್ತಿರುವ ಅಧಿಕಾರಿಗಳಿಗೆ ಮೋಸ ಮಾಡುತ್ತಿರುವ ಅಧಿಕಾರಿಗಳಿಗೆ ಸೀಟಿನ ಆಸೆಗಾಗಿ ಅಪಮಾನಿಸುತ್ತಿರುವ ಜನಪ್ರತಿನಿಧಿಗಳಿಗೆ ಚೇತರಿಕಾ ಹೋರಾಟ ಮೈಸೂರಿಗರಿಗೆ ಅಪಮಾನ ಮಾಡುತ್ತಿರುವ ಜನಪ್ರತಿನಿಧಿಗಳಿಗೆ ಮೈಸೂರಿಗರಿಗೆ ಅಪಮಾನ ಮಾಡುತ್ತಿರುವ ಒಣಗಟ್ಟ ಅಧಿಕಾರಿಗಳಿಗೆ ಮೈಸೂರಿಗರಿಗೆ ಅಪಮಾನ ಮಾಡುತ್ತಿರುವ ಒಣಗಟ್ಟ ಅಧಿಕಾರಿಗಳಿಗೆ ಅವರಿಗೆ ಮೋಸ ಮಾಡುತ್ತಿರುವ ಅಧಿಕಾರಿಗಳಿಗೆ ನಮ್ಗೆ ಎಲ್ಲ ಎಕ್ಸ್ಪ್ಲೇಷನ್ ಕೊಡಬೇಕು. ಯಾವ ರೀತಿ ಮಾಡಿದೀರಾ, ಯಾವ ರೀತಿ ಈಗ ಪ್ಲಾನ್ ಸೆಕ್ಷನ್ ಇದೆ, ಯಾರು ಮಾಡ್ತಿರೋರು ಏನು ಗೊತ್ತಿಲ್ಲ. ಎಲ್ಲ ಮಾಧ್ಯಮ ಮಿತ್ರರಿಗೂ ವಂದನೆಗಳು. ನಿಮ್ಮ ಒಂದು ಬೆಂಬಲಕ್ಕೆ ನಮ್ಮ ಅನಂತ ಧನ್ಯವಾದಗಳು. ನಾನು ಲಿಂಗರಾಜ್ ಅರಸ್ ಅಂತ. ಈ ಏನು ಒಂದು ಸಮಿತಿ ಮಾಡ್ಕೊಂಡಿದ್ದೀವಿ, ಹೋರಾಟ ಸಮಿತಿ ಅಂತ, ಸರ್ವ ಜನಾಂಗದ ಸಮಿತಿ ಇದು. ಇದಕ್ಕೆ ನಾನು ಸಂಚಾಲಕನಾಗಿ ಇಲ್ಲಿ ಕೆಲಸ ಮಾಡ್ತಿದ್ದೇನೆ. ನಾನು ಅರಸೋಮಳ್ಳಿ ಸಂಘದ ಅಧ್ಯಕ್ಷನೂ ಕೂಡ ಹೌದು. ಇಲ್ಲಿ ಯಾವುದೇ ಜಾತಿ ಜನಾಂಗದ ಬಗ್ಗೆ ಇಲ್ಲ. ಓನ್ಲಿ ನಾವು ಅರಮನೆ ಮತ್ತು ಮಹಾರಾಜರುಗಳ ಬಗ್ಗೆ ಗೌರವದಿಂದ ನಾವು ಏನು ಈ ಗನ್ನವ್ ಸರ್ಕಲ್ನಲ್ಲಿ 2015ರಲ್ಲಿ ಶ್ರೀಕಂಠದತ್ತ ಒಡೆಯರವರ ಒಂದು ಪ್ರತಿಮೆ ನಿರ್ಮಾಣ ಮಾಡಬೇಕು ಅಂತ ನಾವು ಕಾರ್ಪೊರೇಷನ್ಗೆ ಮನವಿ ಕೊಟ್ಟಾಗ ಕಾರ್ಪೊರೇಷನ್ ಅವರು ಇದು ಪಬ್ಲಿಕ್ ಪ್ಲೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ 2009 ಮತ್ತು 2013ರ ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ಇಲ್ಲಿ ಈ ಜನಸಂದಣಿನಲ್ಲಿ ಯಾವುದೇ ಪ್ರತಿಮೆ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ನಮಗೆ ಮನವಿಗೆ ಅವರು ಒಪ್ಪಲಿಲ್ಲ. ಆಮೇಲೆ ಈಗ ಶಿವರಾತ್ರೀಶ್ವರ ರಾಜೇಂದ್ರ ಸ್ವಾಮಿಗಳಿಗೆ ನಮಗೆ ಶಿವರಾತ್ರಿ ರಾಜೇಂದ್ರ ಸ್ವಾಮಿಗಳ ಬಗ್ಗೆ ಅಪಾರ ಗೌರವ ಭಕ್ತಿ ಎಲ್ಲ ಇದೆ. ಇಲ್ಲಿರೋರು ಎಷ್ಟೋ ಜನ ಶಿವರಾತ್ರಿ ರಾಜೇಂದ್ರ ಸ್ವಾಮಿಗಳ ಒಂದು ಅನುಗ್ರಹದಿಂದ ಬೆಳೆದವರು ಇದ್ದಾರೆ. ನಾವು ಅವರಿಗೆ ಅಪಾರ ಗೌರವ ಸಲ್ಲಿಸ್ತಾ ನಾವು ಕೇಳಿಕೊಂಡಿದ್ದೇನೆಂದರೆ ಅರಮನೆ ಪಾರಂಪರಿಕ ನಗರ, ಅರಮನೆ ಅದಕ್ಕೊಂದು ಮುಕುಟ ಕಳಶ ಇದ್ದಾಗೆ ಅದರ ಸುತ್ತ ರಾಜ ಮಹಾರಾಜರದ್ರ ಬಿಟ್ಟರೆ ಬೇರೆ ಯಾವುದೇ ಥರದ ವಿಗ್ರಹಗಳು ಪ್ರತಿಮೆಗಳು ಬೇಡ ಅಂತ ಹೇಳಿದ್ವಿ. ಜೊತೆಗೆ ಈ ಸುಪ್ರೀಂ ಕೋರ್ಟ್ ಕಾನೂನು ಏನು ಹೇಳುತ್ತೆ ಅಂದರೆ ಯಾವುದೇ ಒಂದು ಪಬ್ಲಿಕ್ ರಸ್ತೆಯಲ್ಲಿ ಟ್ರಾಫಿಕ್ ಇರೋ ಜಾಗದಲ್ಲಿ ಯಾವುದೇ ತೆರನಾದ ಯಾವುದೇ ಶಿವರ ಶರಣರ ಸಂತರ ಮುಖ್ಯಸ್ಥರ ಯಾವುದೇ ಗಣ್ಯ ವ್ಯಕ್ತಿಗಳ ಪ್ರತಿಮೆ ನಿರ್ಮಿಸಬಾರದು ಅಂತ ಸ್ಪಷ್ಟ ನಿರ್ದೇಶನ ಇದೆ. ಆ ನಿರ್ದೇಶನ ಇದ್ದರೂ ಕೂಡ ಇವರು ಜಿಲ್ಲಾಡಳಿತದ ಜೊತೆ ಸೇರಿ ಹೈಕೋರ್ಟಿಂದ ಒಂದು ರಿವ್ಯೂ ಪಿಟಿಷನ್ ಮಾಡಿಸ್ಕೊಂಡು ಅದನ್ನು ಜಿಲ್ಲಾಡಳಿತಕ್ಕೆ ಹಾಕಿಸ್ಕೊಂಡು ಜಿಲ್ಲಾಡಳಿತ ಅದನ್ನು ಒಂದು ಕಮಿಟಿ ಮಾಡಿ ಆ ಸಮಿತಿಯ ಪರವಾಗಿ ಅವರು ಮಾಡಬಹುದು ಅನ್ನೋ ಒಂದು ಇದನ್ನು ಅವ್ರಿಗೆ ಮೊದಲು ನಿಮಗೆ ಗೊತ್ತಿರೋಂಗೆ ಇದು ಗನ್ನವ್ ಸರ್ಕಲ್ಲೇ, ಈಗಲೂ ಗನ್ನವ್ ಸರ್ಕಲ್ಲೇ. ಮೊದಲೇ ಮನ್ಸೂರು ಇದು ಶಿವರಾತ್ರೀಶ್ವರ ರಾಜೇಂದ್ರ ಸರ್ಕಲ್ ಅಂತ ಮಾಡಿಸಿದ್ದಾರೆ. ಆ ಸರ್ಕಲ್ಲು ಯಾರೋ ಬಂದು ಕಮಿಷನರು ಅದನ್ನು ಓಪನ್ ಮಾಡಿದ್ರೆ ವಿನಃ ಕಾರ್ಪೊರೇಷನ್ ನಡಾವಳಿಗಳಾಗಲಿ ಯಾವುದೇ ಇದರಲ್ಲಿ ಅದು ಶಿವರಾತ್ರೀಶ್ವರ ರಾಜೇಂದ್ರ ಸರ್ಕಲ್ ಅಂತ ಆಗಿಲ್ಲ. ಈಗ ಅದನ್ನು ಇಲ್ಲ, ಮೊದಲೇ ಶಿವರಾತ್ರೀಶ್ವರ ರಾಜೇಂದ್ರ ಸರ್ಕಲ್ ಆಗಿದೆ. ಅದರಿಂದ ಅವ್ರ ಪ್ರತಿಮೆ ನಿಲ್ಲಿಸಿ ಮಾಡೋಕ್ಕೆ ನಮ್ದು ಏನೂ ಅಭ್ಯಂತರ ಇಲ್ಲ ಅಂತ ಜಿಲ್ಲಾಡಳಿತ ಒಂದು ಅದೇನು ಅವ್ರು ಕೊಟ್ಟಿರೋದು ಮನವಿ ಕೊಟ್ಟಿರೋದು, ಆದೇಶ ಇಲ್ಲ. ಅದು ಇವರೇನು ಮಾಡಬೇಕಾಗಿತ್ತು, ಹೈಕೋರ್ಟ್ನವರು ಇವ್ರಿಗೆ ಇದನ್ನು ಪರಿಶೀಲಿಸಬೇಕಾದಾಗ ಇಲ್ಲಿ ಆಗು ಹೋಗುಗಳು ಇಲ್ಲಿ ಪರಿಸ್ಥಿತಿಯನ್ನು ಪರಿಶೀಲಿಸಿ ಹೈಕೋರ್ಟ್ಗೆ ಕೊಟ್ಟು ಅವರಿಂದ ಅನುಮತಿ ಪಡಿಬೇಕಾಗಿತ್ತು. ಆದರೆ ಎಲ್ಲ ಇವ್ರುಗಳೇ ಸೇರಿಕೊಂಡು ಈಗ ಅಲ್ಲಿ ಪ್ರತಿಮೆ ನಿರ್ಮಾಣ ಮಾಡಿದರೆ ಇದು ಡಿಸೆಂಬರ್ 5ನೇ ತಾರೀಕು ಸಮಿತಿಯವರು ಅದನ್ನು ನಡವಳಿಕೆ ಪತ್ರ ಮಾಡಿರೋದು. ಅದು ಎಲ್ರಿಗೂ ತಲುಪಿರೋದು 8ನೇ ತಾರೀಕು. ಆ 8ನೇ ತಾರೀಕು ಇನ್ನೂ ಪತ್ರ ತಲುಪೋಕ್ಕೂ ಮುಂಚೆನೇ ರಾತ್ರಿ 8ನೇ ತಾರೀಕು ರಾತ್ರಿ ತಂದು ಆ ಪ್ರತಿಮೆನ ನಿಲ್ಲಿಸ್ತಾರೆ. ಅವ್ರಿಗೆ ಕಾನೂನು ಪ್ರಕಾರವಾಗಿ ಎಲ್ಲ ಸರಿ ಇದ್ದರೆ ಅವರು ಅದನ್ನು ರಾತ್ರಿ ಕದ್ದು ಮುಚ್ಚಿ ನಿಲ್ಲಿಸೋ ಅವಶ್ಯಕತೆ ಇರಲಿಲ್ಲ. ಈಗಲೂ ಕದ್ದು ಮುಚ್ಚಿಗೆ ಮಾಡ್ತಿದ್ರು ಕೆಲಸ. ಈಗ ನೋಡಿ ಇವತ್ತಿಷ್ಟೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂದ್ರೂ ಜನಗಳ ಅಭಿಪ್ರಾಯಕ್ಕೆ ಮನ್ನಣೆ ಕೊಡದೆ ಈಗಲೂ ಜೋರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದು ಖಂಡನೀಯ. ಇದು ಮೈಸೂರಿನ ಸರ್ವ ಜನಾಂಗದ
ಎಲ್ಲರೂ ಸೇರಿ ಮಾಡ್ತಾ ಇರೋದು. ಆ ಜಾಗದಲ್ಲಿ ಆ ಪ್ರತಿಮೆ ತೆರವುಗೊಳಿಸೋವರೆಗೂ ನಾವೆಲ್ಲ ಹೋರಾಡಬೇಕು. ಎಲ್ಲರ ಸಹಕಾರ ಬೇಕು. ದಯಮಾಡಿ ಎಲ್ಲರೂ ಇದಕ್ಕೆ ಸಹಕಾರ ಕೊಡಿ. ಇದನ್ನೆಲ್ಲ ಸರ್ವ ಜನಾಂಗದವರನ್ನು ನಾನು ಕೇಳಿಕೊಂಡು, ಸೊ ಈ ಒಂದು ಇದರಲ್ಲಿ DC ಅವರದ ಕೈವಾಡನೂ ಇದೆ. ಅವ್ರಿಗೂ ಮನವಿ ಪತ್ರ ಕೊಡ್ತಾ ಇದ್ದೀವಿ. ಅವರು ಯಾವ ಆದೇಶ ಕೊಟ್ಟಿದ್ರೆ ನಮಗೆ ತೋರಿಸಲಿ, ಯಾವ ಆದೇಶನೂ ಕೊಟ್ಟಿಲ್ಲ. ಆದೇಶ ಕೊಡೋವರೆಗೆ ಇವತ್ತು ಅವರು ನಿಲ್ಲಿಸಲಿಲ್ಲ ಕೆಲಸನ ಅಂದರೆ ನೆಕ್ಸ್ಟ್ ನಾವು ಗನ್ನೌಸಲ್ಲೇ ಕೂತ್ಕೊಂಡು ಕೆಲಸ ನಿಲ್ಲಿಸೋಣ ಅನ್ನೋ ಒಂದು ಮನವಿ ಕೂಡ ಅವ್ರಿಗೆ ಮಾಡಿದ್ದೀವಿ. ಆ ಮನವಿ ತಗೊಂಡು ಇವಾಗ ಕೊಡ್ತೀವಿ. ಸೊ ಈಗ ನಮ್ಮಲ್ಲಿ ತುಂಬ ಜನ ಇದ್ದಾರೆ. ಹೇಗೆ ನಮ್ಮ ಮಾರ್ಕೆಟ್ ಅಧ್ಯಕ್ಷರಿದ್ದಾರೆ, ಮಹಾದೇವ್ ಅವರು ಮಾರ್ಕೆಟ್ ಅಧ್ಯಕ್ಷರವರು. ಅವರು ಮಂಡಿ ಮೊಹಲ್ಲಾ, ದೇವರಾಜ್ ಮಾರ್ಕೆಟು, VV ಮಾರ್ಕೆಟ್ ಎಲ್ಲದಕ್ಕೂ ಅಧ್ಯಕ್ಷರವರು. ಅವರು ಬಂದು ನಮಗೆಲ್ಲ ಸಹಕಾರ ಕೊಟ್ಟು ಅವರು ಎಲ್ಲ ಇದು ಮಾಡ್ತಾ ಇದ್ದಾರೆ. ಅವರು ಇದ್ದಾರೆ, ಇದ್ರ ಬಗ್ಗೆ ಅವರು ಎರಡು ಮಾತಾಡ್ತಾರೆ. ನಮ್ಮ ಅಮರ್ ಇದ್ದಾರೆ, ಅಮರ್ ರಾಜ ಅರಸವರು. ನನ್ನ ಹೆಸರು ಲಿಂಗರಾಜ ಅರಸು. ಈಗ ಶ್ರೀಗಳ ಪ್ರತಿಮೆನ ರಾತ್ರೋರಾತ್ರಿ ಬಂದು 8ನೇ ತಾರೀಕು ರಾತ್ರಿ 9:30 ಟೈಮಲ್ಲಿ ತಂದು ಇಡ್ತಾರೆ. ನಾನೇ ಮೊದಲನೇ ಬರ್ತೀನಿ. ಬಂದಾಗ ಅವರು ಯಾರು ಏನೋ ಗೊತ್ತಿಲ್ಲ, ವಿದ್ಯಾಪೀಠದಿಂದ ವೈರಿಂಗ್ ಬಂದು ಬೋಲ್ಟ್ ನಟ್ ಫಿಕ್ಸ್ ಮಾಡ್ತಾ ಇರ್ತಾರೆ. ನಾವು ಏಕಾಏಕಿ ಮಾತಾಡಿದ ತಕ್ಷಣ ವಿದ್ಯಾಪೀಠನೂ ಬೀಗ ಹಾಕ್ಕೊಂಡು ಎಲ್ಲ ಚಲಾಪಿಲಿ ಹಾಕ್ತಾರೆ. ಅವತ್ತಿಂದ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಆದರೆ ಇದು ಪ್ರತಿಮೆನ ಯಾರು ವಾರಸ್ದಾರರು ಅಂತಲೇ ನಮಗಿನ್ನೂ ಗೊತ್ತಾಗ್ತಾ ಇಲ್ಲ. ಈಗ ಇದಕ್ಕೆ ಯಾವ ಅಧಿಕಾರಿಗಳು ಇದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಅವತ್ತು ಇದ್ದಿದ್ದು ಪೊಲೀಸ್ಗಳು ಕೇಳಿದ್ರು ಅವ್ರು ಯಾರೂ ಗೊತ್ತಿಲ್ಲ. ಎಲ್ಲ ಕೇಳಿದ್ರೆ DC ಆರ್ಡ್ರು ಅಂತಾರೆ. ನಾವಿವತ್ತು ಪ್ರತಿಮೆ ಮುಂದೆ ಪ್ರತಿಭಟನೆ ಮಾಡ್ತೀವಿ, ಅನ್ಯಾಯ ಆಗಿದೆ ಮೈಸೂರು ಜನತೆಗೆ ಅಂತ ಕೇಳಿದ್ರೆ ಯಾರೊಬ್ಬರೂ ಇದು DC ಆರ್ಡ್ರು ಅಂತಾರೆ ಹೊರತು ಯಾವುದೇ ಲಿಖಿತವಾಗಿ ದಾಖಲಾತಿನೇ ಇಲ್ಲ. ಇದಕ್ಕೆ ಬಂದು ಅಲ್ಲಿ ತಿಳುವಳಿಕೆ ಪತ್ರ ಕೊಟ್ಟಿದ್ದಾರೆ. ಅದು 8ನೇ ತಾರೀಕು ಮಧ್ಯಾಹ್ನ ಡಿಸ್ಪ್ಯಾಚ್ ಆಗಿದೆ. 8ನೇ ತಾರೀಕು ರಾತ್ರಿನೇ ತಂದು ಇಟ್ಬಿಡ್ತಾರೆ. ಯಾವುದೇ ಒಂದು ಕಾರ್ಪೊರೇಷನ್ ಅವ್ರು ಏನು ಮಾಡ್ತಾ ಇದ್ದಾರೆ, ಕಾರ್ಪೊರೇಷನ್ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಮ್ಮ ಮೈಸೂರು ಜನತೆ ಎಲ್ಲ ನಮ್ಮ ರಾಜಮನೆತನಿಗೆ ಋಣ ತೀರಿಸೋದು ತುಂಬ ಇದೆ. ನಾವು ಇನ್ನೂ 2 ಜನ್ಮ ಎತ್ತಿದ್ರು ರಾಜಮನೆತನಿಗೆ ಋಣ ತೀರ್ಸೋಕ್ಕಾಗಲ್ಲ. ಇಲ್ಲಿ ಜಾತಿ ಧರ್ಮ ಭೇದ ಏನೂ ಇಲ್ಲ. ಪ್ರತಿಯೊಬ್ಬರು ಮೈಸೂರು ಜನ ಬಂದು ನಿಂತರೆ ಇದಕ್ಕೆ ಸೊಲ್ಯೂಷನ್ ಸಿಗುತ್ತೆ. ಇಲ್ಲಿ ಸ್ವಾಮೀಜಿಗೆ ತುಂಬ ಅವಮಾನ ಮಾಡ್ತಾ ಇದ್ದಾರೆ. ಯಾರು ಆ ಜನತೆ ಯಾರು ಕೂರಿಸಿರೋರು, ಶ್ರೀಗಳಿಗೆ ದೊಡ್ಡ ಅವಮಾನ, ನಮ್ಮ ಮೈಸೂರು ಜನಕ್ಕೂ ಅವಮಾನ, ಅವ್ರು ಕೂರಿಸಿ ಅವಮಾನ. ಈಗ ಏನಾದ್ರು ಸುಪ್ರೀಂ ಕೋರ್ಟ್ ಆರ್ಡ್ರ್ ಬಂದು ಏನಾರು ತೆಗಿಬೇಕು ಅಂದರೆ ಅದರಂಥ ಅವಮಾನ ಇನ್ಯಾವುದೂ ಇಲ್ಲ. ಅದಕ್ಕೆ ದಯವಿಟ್ಟು ಎತ್ತೆಚ್ಕೊಂಡು ಈಗ ಕಾಮಗಾರಿನ ನಿಲ್ಲಿಸ್ಬಿಟ್ಟು ಆ ಶ್ರೀಗಳ ಪ್ರತಿಮೆ ತೆಗಿಬೇಕು. ಏನೋ ಅವರೆಲ್ಲ ಕೂತಿ ಡಿಸ್ಕಸ್ ಮಾಡಬೇಕು. ಏಕಾಏಕಿ ಮಾಡ್ತಾ ಇರೋದು ದೊಡ್ಡ ತಪ್ಪು ಕೆಲಸ. ಮೈಸೂರು ಜನತೆ ಹತ್ರ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಎಲ್ಲರೂ ಬನ್ನಿ. ಇಲ್ಲಿ ಯಾವುದು ಜಾತಿ ಪರವಾಗಿ ಮಾತಾಡ್ತಿಲ್ಲ ನಾವು. ಎಲ್ಲರೂ ಬಂದು ಸಹಕರಿಸ್ಬೇಕು ಅಂತ ಎಲ್ರಿಗೂ ಕೈ ಮುಗಿದು ಕೇಳ್ಕೊತಾ ಇದ್ದೀವಿ. ಬನ್ನಿ, ಇದೇ ಥರ ಮುಂದೊಂದು ದಿನ ಇನ್ನೂ ಏನೋ ಆಗುತ್ತೆ. ಯಾವುದೋ ಒಂದು ಧರ್ಮಕ್ಕೆ ಯಾವುದೋ ಒಂದು ಜಾತಿಗೆ ಇರಬಾರ್ದಿದು. ದೇಶ ಕಂಡವರು ಇಲ್ಲ ಅಲ್ಲಿ. ಇವರು ದೇಶ ಕಂಡ ವ್ಯಕ್ತಿನೇ. ನಾವು ನಾಲ್ವಡಿ ಅವರು ನಮ್ಮ ಮೈಸೂರು ಮನೆತನ ದೇಶ ಜಗತ್ತೇ ಕಂಡಿದೆ. ಕರೆಂಟ್ ಕೊಟ್ಟಿರೋದಾಗಿರ್ಬೋದು, ಏನೋ ಒಂದು ಏರೋಪ್ಲೈನ್ ಬಂದಿರೋದಾಗಿರ್ಬೋದು, ಒಂದು ರೋಡ್ ಆಗಿರ್ಬೋದು, ಒಂದು ಡ್ರೈನ್ ಆಗಿರ್ಬೋದು, ಅವ್ರ ಮಾದರಿ ನೋಡಿ ಇವತ್ತೆಲ್ಲ ದೇಶ ಉದ್ಧಾರ ಆಗಿದೆ. ದಯವಿಟ್ಟು ಮೈಸೂರು ಜನತೆ ಹತ್ರ ಕೇಳ್ಕೊತಾ ಇದ್ದೀವಿ. ಇಲ್ಲಿ ಪ್ರಜಾಪ್ರಭುತ್ವ, ಜನಗಳು ಬಂದರೆ ಎಂಥದ್ದು ಬೇಕಾದ್ರೂ ಮಾಡ್ಬೋದು. ಜನಗಳೆಲ್ಲ ಆಗಲ್ಲ.